ರೈಟ್, ಇವಾಗ ಅಟಲ್ ಟನಲ್ ಎಂಟ್ರಿ ಆಗ್ತಾ ಇದ್ದೀವಿ. 10,075 ಫೀಟ್ ಹೈಟ್ ಹೇಳಿದೆ ಆಲ್ಟಿಟ್ಯೂಡು. ಸೊ ಇಲ್ಲಿಂದ ಮನಾಲಿಗೆ ಡಿಸ್ಟೆನ್ಸ್ ಕಡಿಮೆ. ವಾವ್, ಸ್ಪೀಡ್ ಲಿಮಿಟ್ 40 ಇದೆ. ಸೊ ಲೆಟ್ಸ್ ಎಂಜಾಯ್ ದ ರೈಡ್ ಇನ್ ಅಟಲ್ ಟನಲ್. ಲೇನ್ ನೋಡಿ, ಲೇನ್ ಎಷ್ಟು ಚೆನ್ನಾಗಿ ಬರ್ತಾರೆ ನೋಡಿ, ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಒಂದೇ ಲೈನಲ್ಲಿ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಆಲ್ ರೈಟ್, ನಮಸ್ಕಾರ ದ ಪೀಪಲ್ ಆಫ್ ಕರ್ನಾಟಕ. ಸೊ ನೆನ್ನೆ ಇಲ್ಲಿ ಬಂದು ಸ್ಟೇ ಆಗಿದ್ವಿ ದಿಸ್ಪಾನಲ್ಲಿ, ಕಿನ್ಸೋಮ್ ವ್ಯಾಲಿ ಕ್ಯಾಂಪ್ಸ್ ಅಂತ. ಇಲ್ಲಿ ಬಂದು ಸ್ಟೇ ಆಗಿದ್ವಿ. ಸೊ ಈಗ ಇಲ್ಲಿಂದ ಟೈಮ್ ಒಂದು 9:30 10 ಗಂಟೆ ಆಯಿತು. ಹೊರಡ್ತಾ ಇದ್ದೀವಿ ಫ್ರಮ್ ದ ಬ್ಯೂಟಿಫುಲ್ ವ್ಯೂ, ಬ್ಯೂಟಿಫುಲ್ ಹಿಮಾಲಯಾಸ್. ದಿಸ್ ಇಸ್ ಮಚ್. ಇಲ್ಲಿ ಸಖತ್ತು ವಾರ್ಮ್ ಆಗಿದೆ. ನಮಗೆ ಇಲ್ಲಿವರೆಗೂ ಏನಿತ್ತು ಸಖತ್ತು ಕೋಲ್ಡ್ ಆಗಿತ್ತು. ನೀವೇ ನೋಡಿದ್ದೀರಾ ಎಷ್ಟು ಚಳಿ ಇತ್ತು, ಎಷ್ಟು ಇದರಾಗಿತ್ತು ಅಂತ. ಸೊ ಇಲ್ಲಿಂದ ಮೇಲೆ ಎಲ್ಲೇ ಇಟ್ಟಿದ್ಯಾ? ಸೊ ಇಲ್ಲಿವರೆಗೂ ನಮಗೆ ಸ್ವಲ್ಪ ಚಳಿ ಇತ್ತು. ಈಗ ಆ್ಯಕ್ಚುಲಿ ಮಾರ್ನಿಂಗು ಉಲ್ಟಾ ಹಾಕೋತಾ ಇದ್ದೀನಿ. -1 ಇತ್ತು, ಆದರೂ ಚಳಿ ಇರಲಿಲ್ಲ, ವಾರ್ಮ್ ಆಗಿತ್ತು. ಸೊ ಇಲ್ಲಿಂದ ಮೇಲೆ ನಮಗೆ ಮನಾಲಿಗೆ ಹೋದ್ಮೇಲೆ 10 ಡಿಗ್ರೀಸ್ ತೋರಿಸ್ತದೆ. ಸೊ ಇಟ್ ವಿಲ್ ಬಿ ಮಚ್ ಬೆಟರ್. 10 ಡಿಗ್ರಿ ನೈಟ್ ಸ್ವಲ್ಪ ಚಳಿ ಆಗ್ಬೋದು, ಬಟ್ ಡೇನಲ್ಲಿ ವಾರ್ಮ್ ಆಗಿರುತ್ತೆ. ವಿ ಆರ್ ಫೀಲಿಂಗ್ ರಿಲ್ಯಾಕ್ಸ್ಡ್ ಇನ್ಫ್ಯಾಕ್ಟ್. ಸರಿ ಮಾಡಿ ಸ್ವಲ್ಪ. ಹಾಂ, ಸೊ ನನಗೆ ಗೋಪುರ ಅನ್ನೋದು ಬರೀ 30 ನಿಮಿಷ ಇದೆ ಅಷ್ಟೇ. ಈಗ ಮನಾಲಿ ಹೋಗೋವರೆಗೂ 90 ಕಿಲೋಮೀಟರ್ಸು ಆ 30 ನಿಮಿಷದಲ್ಲೇ ಕವರ್ ಮಾಡಬೇಕು. ಎಕ್ಸ್ಟ್ರಾ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಅಲ್ಲಿ ಹೋಗಿ ಡಿಸ್ಕ್ ಮತ್ತೆ ಟ್ರೈ ಮಾಡ್ತೀನಿ, ವರ್ಕ್ ಆಗುತ್ತಾ ಏನು ಅಂತ. ಬಿಕಾಸ್ ಸ್ವಲ್ಪ ವೆದರು ಕೂಲ್ ಆಗಿದೆ, ವಾರ್ಮ್ ಆಗಿದೆ. ವಿಲ್ ಸಿ ಹೌ ಇಟ್ ಗೋಸ್. ಬಟ್ ಹಾಕೋದಾಗಿತ್ತು ನೋಡಿ, ಪ್ಲೇಸಸ್ ಅಂತೂ ಈ ಥರ ಲ್ಯಾಂಡ್ಸ್ಕೇಪ್ಗಳಲ್ಲಿ ಒಳ್ಳೆ ಕಂಪ್ನಿ ಇದ್ದಿದ್ರೆ, ನಮಗೆ ಒಳ್ಳೆ ಫ್ರೆಂಡ್ಶಿಪ್, ಒಳ್ಳೆ ಬಾಂಡ್ ಇದ್ದಿದ್ರೆ ಇನ್ನೂ ಕ್ರೇಜಿ ಇರೋದು ಸೀರಿಯಸ್ಲಿ. ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು ನಾವು 2 ದಿನ ರೈಡ್ಗೆ ಹೋದ್ರೇ ಏನು ಫನ್ ಮಾಡ್ತೀವಿ, ಏನು ಎಂಜಾಯ್ ಮಾಡ್ತೀವಿ. ರೂಮಲ್ಲಿ ಹೋಗಿ ನಾವು ಕೂರೋದೇ ಇಲ್ಲ. ರಾತ್ರಿ ಸುಮ್ಮನೆ ಎಲ್ಲ ಆದಮೇಲೆ ಹೋಗಿ ಮಲ್ಕೊಳ್ಳೋಕ್ಕಷ್ಟೇ ರೂಮ್ ನಮಗೆ. ಅದು ಬಿಟ್ಟರೆ ಎಲ್ಲ ನಾವು ಒಟ್ಟಿಗೆ ಇರ್ತಾಯಿದ್ವಿ, ಆಚೆನೇ ಬರ್ತಾಯಿರಲಿಲ್ಲ ನಾವು. ಆ ರೇಂಜಿಗೆ ನಮ್ಮ ಹತ್ರ ಬಾಂಡಿಂಗ್ ಇರ್ತಾಯಿತ್ತು ನಮ್ಮ TSBCನಲ್ಲಿ. ಒಂದು ಶಾರ್ಟ್ ರೈಡ್ಗೆ ಹೋದ್ರೇ ಕೇಳಿ ವಿಚಾರಿಸಿ, ಬೇಕಾದ್ರೆ ಕಮೆಂಟ್ರಲ್ಲಿ ಹಾಕ್ತಾರೆ ನೋಡಿ. ಇವಾಗ ವಾಯ್ಸ್ ಕಮೆಂಟಲ್ಲಿ ಹಾಕಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ನಾವೊಂದು ಶಾರ್ಟ್ ರೈಡ್ಗೆ ಹೋದ್ರೇ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಆಫ್ ರೋಡಲ್ಲಿ ಇಲ್ಲ ಒಂದು ಬ್ರೇಕ್ಫಾಸ್ಟ್ ರೈಡಲ್ಲಿ ಎಷ್ಟು ಮಜಾ ಮಾಡ್ತೀವಿ ಅಂತ. ಜಿಸ್ಪಾ ವ್ಯಾಲಿ ಕ್ಯಾಂಪ್ಸ್ ನೋಡಿ, ಇಲ್ಲೆಲ್ಲ ತುಂಬ ಆದಷ್ಟು 80% ಜಾಸ್ತಿ ಕ್ಯಾಂಪ್ಸ್ ಇದ್ದಾವೆ. ಈ ಥರ ಹೋಮ್ ಸ್ಟೇಗಳಿದ್ದಾವೆ, ಬಟ್ ಹೋಮ್ ಸ್ಟೇಯಲ್ಲಿ ಮಜಾ ಇರೋಲ್ಲ. ಇಲ್ಲಿ ಬಂದಮೇಲೆ ಜಿಸ್ಪಾಗೆ ಬಂದರೆ ಆದಷ್ಟು ಕ್ಯಾಂಪಲ್ಲಿ ಟ್ರೈ ಮಾಡಿ, ಕ್ಯಾಂಪಿಂಗ್ ಮಾಡೋಕ್ಕೆ ಟ್ರೈ ಮಾಡಿ, ಈ ಥರ ಕ್ಯಾಂಪ್ಸಲ್ಲಿ ಸ್ಟೇ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನಿಮ್ಗೆ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ನೀವು ಟ್ರಾವೆಲ್ ಮಾಡ್ತಿದ್ರೆ ನಿಮ್ಗೆ ಬೇಕು ಅಂದರೆ ಐ ಆಮ್ ಹ್ಯಾಪಿ ಟು ಶೇರ್ ಆಲ್ ದ ಡೀಟೇಲ್ಸ್. ಇಷ್ಟೇ, ಇದು ಮಾತ್ರ ಅಲ್ಲ. ಇನ್ ಕೇಸು ಲಡಾಖ್ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೇನಾದರೂ ಸ್ಟೇಗಳ ಡೀಟೇಲ್ಸ್ ಬೇಕು ಅಂದರೆ, ಅಲ್ಲಿಂದ ಏನೇನು ಕ್ಯಾರಿ ಮಾಡಬೇಕು ಅಂತ ತಿಳ್ಕೊಬೇಕು ಅಂದರೆ, ಏನೇ ಇದ್ರೂ ಯು ಕ್ಯಾನ್ ಪರ್ಸ್ನಲಿ ಪಿಂಗ್ ಮೀ ಅವ್ರು ಕಮೆಂಟ್ ಹಾಕಿ, ಏನೇ ಮಾಡಿ ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ ಎಲ್ಲರಿಗೂ. ಆಮೇಲೆ ನಮ್ಮ ಆರ್ಗನೈಸಿಂಗ್ ಇಲ್ಲಿಗೆ ಮುಗಿಯಲ್ಲ. ಇದು ನಮ್ಮ ಫಸ್ಟ್ ಸೀಸನ್ ಆರ್ಗನೈಸಿಂಗು ಲಡಾಖ್ಗೆ. ಏನು ಮಾಡೋದು, ನಮ್ಮ ಬಾಯ್ಸ್ ಎಲ್ಲ ಬರೋಕ್ಕಾಗಲಿಲ್ಲ. ವಿ ಮಿಸ್ ದೆಮ್ ಸೋ ಮಚ್, ಬಿಕಾಸ್ ಅವರೆಲ್ಲ ಇದ್ದಿದ್ರೆ ಮಜಾನೇ ಬೇರೆ ಇರೋದು ಗ್ರೂಪಲ್ಲಿ.
ಸೊ ಅವ್ರು ಬರೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಇಯರ್ ಮಾಡೋದ. ನೆಕ್ಸ್ಟ್ ಇಯರ್ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಮೇಘಾಲಯ, ನಾನು ನನ್ನ ವೈಫು. ಸೊ ಮೇಘಾಲಯ ಆದಮೇಲೆ ಮತ್ತೆ ಲಡಾಖ್ ಪ್ಲ್ಯಾನ್ ಮಾಡ್ತೀನಿ ನೆಕ್ಸ್ಟು 2027 ಆ ಟೈಮಲ್ಲಿ ಇನ್ನೂ ದೊಡ್ಡ ಗ್ರೂಪಲ್ಲಿ ಪ್ಲ್ಯಾನ್ ಮಾಡೋಣ ಡೆಫಿನೆಟ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ವೆದರ್ ಕೂಡ ಸಖತ್ ಕೂಲಾಗಿದೆ. ಅಂದರೆ ಸಖತ್ತು ವಾರ್ಮ್ ಆಗಿದೆ, ಅಷ್ಟು ಚಳಿ ಇಲ್ಲ. ಇಷ್ಟು ದಿನ ನಾವು ಅನ್ಭವಿಸಿದ್ವಲ್ಲ ಹೆವಿ ಕೋಲ್ಡು, ಆ ಥರ ಇಲ್ಲ. ಇಲ್ಲಿ ಏನಪ್ಪ ಅಂದರೆ ನಮಗೆ ಒಂದು ಸ್ವಲ್ಪ ಹೆವಿ ಆ್ಯಕ್ಟಿವಿಟೀಸ್ ಏನು ಮಾಡೋಕ್ಕೂ ಆಗ್ತಾಯಿಲ್ಲ, ಉಬ್ಸ ಬರುತ್ತೆ. ಅಂದರೆ ಬಿಕಾಸ್ ಆಕ್ಸಿಜನ್ ಲೆವೆಲ್ ಸ್ವಲ್ಪ ಕಡಿಮೆ ಇದೆ ನಮಗೆ ನಮ್ಮ ಬಾಡಿ ಲೆವೆಲ್ಸ್ಗೆ ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗ್ತಾಯಿಲ್ಲ. ವಾವ್, ಸಚ್ ಎ ಬ್ಯೂಟಿ ಮ್ಯಾನ್. ಏರ್ ತುಂಬ ಕಡಿಮೆ ತೋರಿಸ್ತಿದೆ. ನಾನು ಏರು ಹೊಡೆಯೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಅದು ಕರೆಕ್ಟಾಗಿ ತೋರಿಸ್ತಾ ಇಲ್ಲ ನನಗೆ. ನಂದು ಇನ್ಫ್ಲೇಟರಲ್ಲಿ ಹಾಕಿದ್ರೂ ಇಲ್ಲಿ ಎರರ್ ಬರ್ತಿದೆ. ಮೋಸ್ಟ್ಲಿ ಡಿವೈಸ್ ಪ್ರಾಬ್ಲಮಾ ಇಲ್ಲಾಂದರೆ ಇಲ್ಲಿ ಏರು ಆಲ್ಟಿಟ್ಯೂಡ್ ಪ್ರಾಬ್ಲಮಾ ಅರ್ಥ ಆಗ್ತಿಲ್ಲ ನನಗೆ. ಫ್ರಂಟ್ ಮಾತ್ರ ಕಡಿಮೆ ತೋರಿಸ್ತಿದೆ. ವಾವ್, ನೋಡಿ ರಿವರ್ ಎಷ್ಟು ಚೆನ್ನಾಗಿ ಹರಿತೀವಿ ನೋಡಿ ಪಕ್ಕದಲ್ಲಿ. ಡೋಂಟ್ ಪೀಪ್, ಡೋಂಟ್ ಸ್ಲೀಪ್ ಅಂತೆ. ಆ ಕಡೆ ಹೋಗಿ ಪೀಪ್ ಮಾಡಬೇಡ, ಮಲ್ಕೋಬೇಡ ಅಂತ ಹೇಳ್ತವ್ರೆ. ಕ್ಯಾಂಪ್ ಜಿಸ್ಪಾ ಜರ್ನಿ, ವಾವ್ ಬ್ಯೂಟಿ ಮ್ಯಾನ್, ವಾಟ್ ಅ ಕ್ರೇಜಿ ವ್ಯೂ. ನೋಡಿ ಇವೆಲ್ಲ ಎಂಜಾಯ್ ಮಾಡಬೇಕು ಅಂದರೆ ಗ್ರೂಪಲ್ಲಿ ಬರಬೇಕು, ಎಂಜಾಯ್ ಮಾಡಬೇಕು. ಒಳ್ಳೆ ಮಜಾ ಇರುತ್ತೆ. ಒಬ್ಬೊಬ್ಬರೇ ಬಂದರೂ ಮಜಾ ಇರಲ್ಲ ಇಲ್ಲೆಲ್ಲ, ಗ್ರೂಪಲ್ಲಿ ಇನ್ನೂ ಮಜಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಈ ಸಲ ನಾವು ಪಡ್ಕೊಂಬಂದಿರೋದು ಹಿಂಗಿದೆ. ಬಿ ಜೆಂಟಲ್ ಆನ್ ಮೈ ಕರ್ವ್ಸ್, ಫೀಲ್ ದೆಮ್, ಡೋಂಟ್ ಹಗ್ ದೆಮ್ ಅಂತೆ. ಏನು ಕೋಟಿ ಗುರು. ನೋಡಿ ಹೆಂಗಿದೆ ನೋಡಿ ಕರ್ವು, ಬ್ಲೈಂಡ್ ಸ್ಪಾಟು. ನಮ್ಮ ಮಮ್ಮಿಗೆ ಕಾಲ್ ಮಾಡಿದ್ದೇನೆ. ನಮ್ಮ ಮಮ್ಮಿ ಯಾಕೋ ಇವೆಲ್ಲ ಹೆಂಗೋ ಓಡಿಸ್ತಿದ್ಯಪ್ಪ ಇವೆಲ್ಲ ಅಂತಾರೆ. ಎಂತೆಂಥ ರೋಡಲ್ಲಿ ಓಡಿಸ್ತಿದ್ಯಾ, ಹುಷಾರಾಗಿರು, ಅವ್ನ ಜೀವನಿಗೆ ಹಿಡ್ಕೊ, ಉಗಿ ಅವ್ನಿಗೆಲ್ಲ ಸ್ಪೀಡಾಗಿ ಹೋಗ್ಬೇಡ ಅಂತೇಳು. ನೆನ್ನೆ ಅದು ವೀಡಿಯೋ ಹಾಕಿದ್ದೆ, ಬೈತಾಯಿದ್ರು ಅವ್ನ ಜೀವನಿಗೆ ಹೇಳು, ಉಗಿ ಹಂಗೆ ಸ್ವಲ್ಪ ಅಂತ. ಅವನು ವೀಡಿಯೋ ಕಾಲಲ್ಲಿ ಬಂದ, ಹುಷಾರಾಗಿ ಓಡ್ಸಪ್ಪ ನೀನು, ಅವ್ನ ಮಾತು ಕೇಳು ಅಂತ ಅವನಿಗೂ ಹೋಗಿತಾಯಿದ್ರು. ನೋಡಿ ಅದು ತಾಯಿ ಹೃದಯ. ನಾವು ಎಷ್ಟೋ ಹೇಳ್ತೀವಿ ಇವ್ರುಗಳಿಗೆ, ಅಪ್ಪ ದಯವಿಟ್ಟು ಸ್ಪೀಡ್ ಮೇಂಟೈನ್ ಮಾಡಿ, ನಮ್ಮ ಹಿಂದೆಗಡೆ ಬನ್ನಿ, ನಾವು ಯಾವ ಸ್ಪೀಡಲ್ಲಿ ಹೋಗ್ತೀವಿ, ಸ್ಲೋ ಮಾಡಿ, ಸ್ಪೀಡ್ ಮಾಡಿ. ನಾವು ಹ್ಯಾಂಡ್ ಸಿಗ್ನಲ್ಸ್ ತೋರಿಸಾಗ ಅದನ್ನು ಫಾಲೋ ಮಾಡಿ ಅಂತೀವಿ. ನಾವು ಸ್ಲೋ ಅಂತ ಯಾವಾಗ ಅಂತೀವಿ ಅವಾಗ ಬೇಕಂತ ಫಾಸ್ಟ್ ಮಾಡ್ತಾರೆ. ನಾವು ಸ್ಪೀಡ್ ಮಾಡಿದಾಗ ಸ್ಲೋ ಮಾಡಿದಾಗ ಸ್ಪೀಡ್ ಮಾಡೋದು, ಈ ಬಾಳ್ತಾರೆ. ಅಯ್ಯೋ ದೇವ್ರೆ. ನೋಡಿ ಇದು ಬಂದಿರೋದೇ ನಾವು ಈ ಥರ ವ್ಯೂಸ್ಗಳನ್ನ ಎಂಜಾಯ್ ಮಾಡಿಕೊಂಡು ರೋಡಲ್ಲಿ ಓಡಿಸ್ಕೊಂಡು ಹೋಗೋಕ್ಕೆ. ನಾಳೆ ಬೇಕು ಅಂತ ಬರುತ್ತೆ ವ್ಯೂ ಎಲ್ಲ, ನಾಳೆ ಬೇಕಂದ್ರೆ ಬರುತ್ತೆ ಈ ರೋಡ್ಸ್ ಎಲ್ಲ ಅಲ್ವಾ. ಇಷ್ಟು ದೂರ ಕಷ್ಟಪಟ್ಕೊಂಡು ಈ ವ್ಯೂಸ್ಗೋಸ್ಕರ ನಾವು ಬಂದಿರೋದು, ಈ ರೋಡ್ಸ್ಗೋಸ್ಕರ ಬಂದಿರೋದು ನಾವು. ಮತ್ತೆ ನಾಳೆ ಬೇಕು ಅಂದರೆ ಈ ವ್ಯೂಸು ಸಿಗೋಲ್ಲ, ಈ ರೋಡ್ಸು ಸಿಗೋಲ್ಲ. ಇರಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಆರಾಮ್ಸೆ ಓಡಿಸ್ಬೇಕು. ಅಷ್ಟೇ ಸೇಫ್ಟಿಯಾಗಿ ಕೂಡ ಇರಬೇಕು. ನಾನು ಹೇಳಿದ್ನಲ್ಲ, ಪೇಷನ್ಸ್ ಇಸ್ ದ ಕೀ. ನೀವೆಷ್ಟು ತಾಳ್ಮೆಯಿಂದ ಇರ್ತೀರೋ ನೀವು ಅಷ್ಟು ಸೇಫಾಗಿರ್ತೀರ. ತಾಳ್ಮೆ ಕೆಟ್ಟು ನಾನು ಹಂಗೆ ಹಿಂಗೆ ಓಡಿಸ್ತೀನಿ ಅಂದರೆ ಯು ವಿಲ್ ಬಿ ಇನ್ ಡೇಂಜರ್. ನಾ ವಾವ್. ಓ ಈ ಅಪ್ಪ ದೇವರ, ನನಗೆ ಫ್ರಂಟ್ ವೀಲ್ದೆ ಭಯ ಅನಿಸ್ತಪ್ಪ. ನನಗೆ ವೀಲು ಲೋ ಪ್ರೆಷರ್ ತೋರಿಸ್ತಿದೆ, ಏರು ಎಲ್ಲಿ ರಿಮ್ ಬೆಂಡ್ ಆಗ್ಬಿಡುತ್ತೋ ಅನ್ನೋದೇ ಭಯ ನನಗೆ. ಎಷ್ಟು ಏರ್ ಹೊಡೆದ್ರೂ ಅದು ಕಡಿಮೆ ತೋರಿಸ್ತಿದೆ ಫ್ರಂಟು ಇನ್ಫ್ಲೇಟ್ರಲ್ಲಿ. ಅದಕ್ಕೆ ಮುಂದೆ ಹೋಗ್ಬಿಟ್ಟು ಫ್ಯೂಲ್ ಪಂಪಲ್ಲಿ ಒಂದು ಸಲ ಹೊಡಿಸ್ಬಿಡೋಣ ಅಂತ. ಫ್ಯೂಲ್ ಅದು ಎಲ್ಲೂ ಇಲ್ಲ. ಆಲ್ಮೋಸ್ಟ್ ನಾನು
ಕಾರ್ಗಿಲಿಂದ ಟ್ರೈ ಮಾಡ್ತಾಯಿದ್ದೀನಿ. ಕಾರ್ಗಿಲ್ ಆದಮೇಲೆ ಲೇಯಿಂದ ಟ್ರೈ ಮಾಡ್ತಾಯಿದ್ದೀನಿ. ಲೇಯಿಂದ ಕೇಳ್ಕೊಂಬರ್ತಿರೋದು ಪೆಟ್ರೋಲ್ ಬಂಕ್ಸಲ್ಲಿ ಇದೆಯಾ ಅಂತ. ಎಲ್ಲೂ ಇಲ್ಲ ಏರ್ ಪ್ರೆಷರು. ಒಂದ್ಸಲ ನಿನ್ನ ಫೋನಲ್ಲಿ ಪೆಟ್ರೋಲ್ ಬಂಕ್ ಚೆಕ್ ಮಾಡಮ್ಮ. ಮುಂದೆ ಇದೆ ಒಂದು 16 ಕಿಲೋಮೀಟ್ರಲ್ಲಿ. ಅದು ಕರೆಕ್ಟಾಗಿ ಮ್ಯಾಪ್ ಹಾಕೊಂಬಿಡು. ಒಳಗಡೆ ಹೋಗ್ಬೇಕಂದ್ರೆ ಗೊತ್ತಾಗಲ್ಲ. ಕೇಳಿಸ್ತಾ? ವಾ, ಅಟಲ್ ಟನಲ್ ಓಪನ್ ಆಗಿದೆ. ಇಲ್ಲಿ ಬಂದಿದೆ ಬ್ಯೂಟಿ, ಕ್ರೇಜಿ. ಅಲ್ಲಿ ಸ್ಟಾಪ್ ಮಾಡೋಣ ಬಾ, ಎಂಟ್ರಿ ಹತ್ರ. ಬ್ಯೂಟಿ. ಅಟಲ್ ಟನಲ್ ತೊಗೊಂಡ್ರೆ ಡಿಸ್ಟೆನ್ಸ್ ಕಡಿಮೆ, ಇಲ್ಲಾಂದರೆ 80 ಆಗುತ್ತಮ್ಮ ಅಲ್ಲಿಗೆ. ನಾರ್ತ್ ಪೋರ್ಟಲ್. ರೈಟ್, ಇವಾಗ ಅಟಲ್ ಟನಲ್ ಎಂಟ್ರಿ ಆಗ್ತಾ ಇದ್ದೀವಿ. 10,075 ಫೀಟ್ ಹೈಟ್ ಹೇಳಿದೆ ಆಲ್ಟಿಟ್ಯೂಡು. ಸೊ ಇಲ್ಲಿಂದ ಮನಾಲಿಗೆ ಡಿಸ್ಟೆನ್ಸ್ ಕಡಿಮೆ. ವಾವ್, ಸ್ಪೀಡ್ ಲಿಮಿಟ್ 40 ಇದೆ. ಸೊ ಲೆಟ್ಸ್ ಎಂಜಾಯ್ ದ ರೈಡ್ ಇನ್ ಅಟಲ್ ಟನಲ್. ಲೇನ್ ನೋಡಿ, ಲೇನ್ ಎಷ್ಟು ಚೆನ್ನಾಗಿ ಬರ್ತಾರೆ ನೋಡಿ, ಫಾಲೋ ಮಾಡ್ಕೊಂಡು ಬರ್ತಾರೆ ಒಂದೇ ಲೈನಲ್ಲಿ. ಓವರ್ಟೇಕ್ ಮಾಡ್ತೀರಾ? ಬ್ಯೂಟಿ. ಎಷ್ಟು ದೂರ ಇದೆಯಪ್ಪ ಇದು? ಎಷ್ಟು ಕಿಲೋಮೀಟ್ರ್? 32 ಕಿಲೋಮೀಟ್ರ್ ರೈಟ್ ತೋರಿಸ್ತಿದೆ. ಅಷ್ಟು ದೂರ ಇದೆ ಇದು? ಐ ಡೌಟ್. ಹೌದಾ? ಸೊ ನೋಡೋಣ. 32 ಕಿಲೋಮೀಟ್ರ್ ರೈಟ್ ತೋರಿಸ್ತಿದೆ. GPS ಡಿಸ್ಕನೆಕ್ಟ್ ಆಯಿತು. ಸೊ ಹಿಂಗೆ ಇರುತ್ತೆ ಆಲ್ಮೋಸ್ಟ್ ಟನಲ್ ಪೂರ್ತಿ ಹಿಂಗೆ ಇರುತ್ತೆ. ಇದೇ ಥರ ವೆದರು, ಇದೇ ಥರ ವಿಸಿಬಿಲಿಟಿ, ಫುಲ್ ಕ್ಲೋಸ್ಡ್ ಆಗಿರುತ್ತೆ. ಸೊ ಆಚೆ ಹೋದ್ಮೇಲೆ ಎಷ್ಟು ದೂರ ಇದೆ? 490 ಇದೆ ಸ್ಪೀಡೋಮೀಟ್ರು. ಚೆಕ್ ಮಾಡೋದು ಎಷ್ಟು ಬರುತ್ತೆ ಅಂತ, ಎಷ್ಟು ಕಿಲೋಮೀಟ್ರ್ ಅಂತ ಚೆಕ್ ಮಾಡಿಬಿಟ್ಟು ಹೇಳ್ತೀವಿ. ಏನೂ ಇಲ್ಲ, ಇಂಟರ್ನೆಟ್ ಇಲ್ಲ, GPS ವರ್ಕ್ ಆಗ್ತಿಲ್ಲ, ನೋ ಸ್ಟಾಪಿಂಗ್ ಝೋನ್, ನೋ ಓವರ್ಟೇಕಿಂಗ್. ಸೊ ಇಲ್ಲಿಗೆ 9 ಕಿಲೋಮೀಟ್ರ್ ಆಯಿತು ಅಟಲ್ ಟನಲ್ಲು. ಮೋಸ್ಟ್ಲಿ ಎಕ್ಸಿಟ್ ಆಗುತ್ತೆ ಅನಿಸುತ್ತೆ. ಇಲ್ಲ, ಎಕ್ಸಿಟ್ ಆಗ್ತಿದೆ. ಬೆಳಗ್ಗೆ ಜಾಸ್ತಿ ಆಯಿತು. ಎಕ್ಸಿಟ್ ಆಯಿತು. 9 ಕಿಲೋಮೀಟ್ರು ಎಕ್ಸಾಕ್ಟ್ಲಿ 9 ಕಿಲೋಮೀಟ್ರ್ ಇದೆ ಅಟಲ್ ಟನಲ್. ವಾವ್, ಮಾಡ್ರನ್ ರೂಮ್ ಅಂತೆ. ವಾವ್, ಬ್ಯೂಟಿ. ಅಲ್ಲೋಗಿ ಸ್ಟಾಪ್ ಮಾಡೋದಾ? ಇಲ್ಲ, ಅಲ್ಲೋಗಿ ಸ್ಟಾಪ್ ಮಾಡಲ ಗಾಡಿಗಳನ್ನ? ಅಲ್ಲಿ ಚೆನ್ನಾಗಿದೆಯಲ್ಲ ಪಾರ್ಕಿಂಗು. ಹಾಂ ಹಾಂ, ಓ ಫೈನ್ ಆಗ್ತವ್ರೆ ಸ್ಟಾಪ್ ಮಾಡೋಂಗಿಲ್ಲ ಅಂತ. ಇನ್ನೆಲ್ಲಿದೆ? ಯಾರು? ಎಲ್ಲಿ ಬಾ? ಎಲ್ಲ ಎಂಟ್ರಿನೇ ಇಲ್ಲ.